ಬಾಚ್ಡ್ ಅಪ್ ಇನ್ವೆಸ್ಟಿಗೇಷನ್ ಬಳಿಕ ಈ ಇನ್ವೆಸ್ಟಿಗೇಷನ್ ನಾಶ ಮಾಡಲಿಕ್ಕೆ, ತನಿಖೆಯನ್ನ ನಾಶ ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟರು ಅವರೆಲ್ಲ ಮತ್ತೆ ಒಂದಾಗಿದ್ದಾರೆ ಅಂತ ಹೇಳಿ. ಎಲ್ಲರೂ ಒಂದಾಗಿದ್ದಾರೆ ಸರ್. ಇದ್ರಲ್ಲಿ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಕಾಪಿ ಕಳ್ಸಿಕೊಡು ನನಗೆ ಅಂತ ಹೇಳ್ತಾರೆ. ಇದರಲ್ಲಿನೇ ಇದೆ ನೋಡಿ, ಇದರಲ್ಲಿ ವಿಧಾನಸೌಧಕ್ಕೂ ಕೂಡ ಒಂದು ಕಾಪಿ ಕಳ್ಸಿಕೊಟ್ಟಿದ್ದಾರೆ, ಲಾ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ DCM ಅಂಡರ್ ನಲ್ಲಿನೇ ಬರ್ತದೆ, ಅವ್ರ ಸೂಪರ್ವೈಸನ್ ನಲ್ಲಿನೇ ಬರ್ತದೆ. ಅವ್ರಿಗೆ ಗೊತ್ತಿರಲ್ವಾ? ಎಲ್ಲ ಡ್ರಾಮಾ ಆಡ್ತಾ ಇದ್ದಾರೆ. ಆ ನಂತರ ಇದರಲ್ಲಿ ಇವ್ರಿಗಿಂತ ಅಧಿಕಾರಿಗಳ ಒಳಗಡೆನೆ ಒಬ್ರು ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅವಾಗ ಇವರು ಪ್ರತಿಯೊಂದು ವಾದದಲ್ಲಿ ಹೇಳ್ತಾರಲ್ಲ, ಏನು ಆ ಪ್ರಭಾವಿ ವ್ಯಕ್ತಿಗಳು ಹೇಳ್ತಾರೆ, ಗಣ್ಯ ವ್ಯಕ್ತಿಗಳು ಹೇಳ್ತಾರೆ, ರಾಜ್ಯಸಭಾ ಸದಸ್ಯರು ನಾನೇ ರೆಕಮೆಂಡ್ ಮಾಡಿದ್ದು CBIಗೆ. ಆಯ್ತಪ್ಪ, ಒಪ್ಕೊಳ್ಳೋಣ. ನೀವೇ CBIಗೆ ರೆಕಮೆಂಡ್ ಮಾಡಿದ್ರೆ ಈಗ ಮಾಡಿಯಲ್ಲ, ಈಗ ಹೇಳಿ ನೀವು CBIಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಈಗ ಅವ್ರ ವಾದದಲ್ಲಿ ಹೇಳ್ತಾರೆ ತಾನೆ, ಸೌಜನ್ಯ ಪ್ರಕರಣ CBIಗೆ ತನಿಖೆ ಮಾಡೋದಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ಪ್ರತಿ ಸಾರಿನೂ ಕೂಡ ಅದೇ ಹೇಳ್ತಾರೆ ಅವರು. ಹಂಗಿತ್ತೆ ಅಂತ ಹೇಳಿದ್ರೆ ಈಗಲೂ ಕೂಡ ನೀವು ಹೇಳಿ, ಬನ್ನಿ ನಮ್ ಜೊತೆಗೆ, ನೀವು ಹೋಗಿ, ನಿಮ್ ಜೊತೆಗೆ ನಾವು ಬರ್ತೀವಿ, ನಿಮ್ಮ ಬೆಂಬಲಿಗರಾಗೆ ಬರ್ತೀವಿ ನಾವು. ಆಯ್ತಪ್ಪ, CBIಗೆ ನೀವು ಒಂದು ರೆಕಮೆಂಡ್ ಮಾಡಿ, ಇವ್ರನ್ನ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತೇಳಿ. ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನೀವು ಹೇಳ್ಬಹುದಾಗಿತ್ತು, ಆ ಪ್ರಭಾವಿ ವ್ಯಕ್ತಿಗಳು ಹೇಳ್ಬಹುದಾಗಿತ್ತಲ್ಲ. ಧರ್ಮಾಧಿಕಾರಿಗಳು ಅಂತ ಅನಿಸ್ಕೊಂಡವ್ರು ಅವರ ಇದಕ್ಕೆ ಬಂದು ಕಾಲ್ ಬಿದ್ದು ಹೋಗ್ತಾರೆ, DCM ಕಾಲ್ ಬಿದ್ದು ಹೋಗ್ತಾರೆ, CM ಕಾಲ್ ಬಿದ್ದು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಕಾಲ್ ಬಿದ್ದು ಹೋಗ್ತಾರೆ. ಅವ್ರು ಹೇಳ್ಬೋದಾಗಿತ್ತಲ್ಲ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? ಸೊ ಇಟ್ ಇಸ್ ವೆರಿ ಕ್ಲಿಯರ್, ಅವರ ರಕ್ಷಣೆಗೋಸ್ಕರನೇ ಅವ್ರ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ವೆರಿ ಕ್ಲಿಯರ್. ಇದರಲ್ಲಿ ನೀವು ಸಂಶಯ ಪಡುವ ಅಗತ್ಯತೆನೇ ಇಲ್ಲ. ಮಟ್ಟಣ್ಣನವರು, ನೀವು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬಗ್ಗೆ ಹೇಳಿದ್ರಿ. ಈಗ ನನಗೆ ಇರುವಂತಹ ಒಂದು ನಾನು ಸೌಜನ್ಯ ಪರ ವಕೀಲರಿಗೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದೆ. ಈಗ CBI ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಯೂನಿಯನ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ನರೇಂದ್ರ ಮೋದಿ ಅವರು ಕೂಡ ಈ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ದರು. 2018ರ ಚುನಾವಣಾ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟಿದ್ದರು. ದೊಡ್ಡ ಮಟ್ಟದ ಪೊಲಿಟಿಕಲ್ ಫ್ಲಕ್ಚುಯೇಷನ್ಸ್ ಆದಂತಹ ಭೇಟಿ ಅದು. ಈಗ CBI ಬರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಗಿರೋದ್ರಿಂದ ಈಗ ಬೆಳ್ತಂಗಡಿಯ ಶಾಸಕರು BJP ಅವರು, ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಸಂಸದರು BJP ಅವರು, ಅತ್ಯಂತ ಈ ಕಡೆ ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ BJP ಅವರು. ಹೀಗಾಗಿ BJPಯ ಮುಖಾಂತರ ಒತ್ತಡ ಹಾಕಿಸುವಂತ ಏನಾದರೂ ಪ್ರಯತ್ನಗಳು ಇದರಲ್ಲಿ ವರ್ಕೌಟ್ ಆಗ್ಬೋದಾ ಅಂತಲೇ, ಬಿಕಾಸ್ ಆಫ್ CBI. ಯಾಕಂತ ಹೇಳಿದ್ರೆ ಇವರು ಅಕ್ವಿಟಲ್ ಕಮಿಟಿ ಅವರು ಚೆಂಡನ್ನ CBIನ ಅಂಗಳಕ್ಕೆ ಹಾಕಿರೋದ್ರಿಂದಾಗಿ ಅಂಥದ್ದೊಂದು ಪ್ರಯತ್ನಕ್ಕೆ, ಯಾಕಂದ್ರೆ DK ಶಿವಕುಮಾರ್ ಮೊನ್ನೆ ಹೇಳ್ತಾರೆ ಅವರಿಗೆ, ಸೌಜನ್ಯ ಅವರ ತಾಯಿಗೆ, ನೀವು ಯಾವುದೇ ಪೊಲಿಟಿಕಲ್ ಅಫಿಲಿಯೇಷನ್ ಇರಬಾರ್ದು, ನಿಮಗೆ ಯಾರ ಜೊತೆ ನೀವು ಸೇರ್ಕೋಬೇಡಿ ಅಂತ ಹೇಳಿ. ಬಟ್ ಇಂತಹ ಪ್ರಕರಣಗಳಲ್ಲಿ ರಾಜಕೀಯ ಒತ್ತಡದ ಅನಿವಾರ್ಯತೆಯು ಇರುತ್ತೆ ಟು ಗೆಟ್ ಎ ಕನ್ಕ್ಲೂಸಿವ್ ಎಫೆಕ್ಟ್ ಏನಿದೆ, ಕನ್ಕ್ಲೂಸಿವ್ ನ್ಯಾಯ ಏನಿದೆ ಅದನ್ನ ಪಡ್ಕೊಳ್ಳಿಕ್ಕೆ. ಸೊ ಅಂತಹ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಪ್ರಶ್ನೆ. ಅಲ್ಲ, ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದು ದಕ್ಷಿಣ ಕನ್ನಡ ಮಂಗಳೂರಿನ MP ಅವರು ಮತ್ತೆ ಉಡುಪಿಯವರ MP ಅವರು ಉತ್ತರ ಕೊಡಬೇಕು, ಮತ್ತು BJPಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ದಯವಿಟ್ಟು ಅವರಿಗೂ ಒಂದು ಪ್ರಶ್ನೆ ಕೇಳಿ ನೀವು. ಯಾಕಂತ ಹೇಳಿದ್ರೆ CBIಗೆ ಹೋಗಿರೋದ್ರಿಂದ ಇವರು CBIಗೆ ಹಾಕಿ ಕೈ ತೊಳ್ಕೊಂಡಿದ್ದಾರೆ. ಸೊ ನಮ್ಮ ಕಡೆಯಿಂದ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು ಹೋದ ವರ್ಷನೇ ನಾವು ನರೇಂದ್ರ ಮೋದಿ ಅವರಿಗೆ ಸಂಸತ್ತಿಗೆ ಅಲ್ಲಿ ಹೋಗಿನೇ ನಾವು ರಿಕ್ವೆಸ್ಟ್ ಕೂಡ ಕೊಟ್ಟು ಬಂದಿದ್ವಿ ಮರು ತನಿಖೆಗೋಸ್ಕರ. ಬಟ್ ಈಗ CBIಗೆ ಹೋಗಿರೋದ್ರಿಂದ ಈ ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿ, ಅಲ್ಲಿರೋ MP ಗಳ ಜವಾಬ್ದಾರಿ. ಶಾಸಕರು ದೊಡ್ಡದಾಗಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡಿದ್ರು, 2 ತಿಂಗಳಲ್ಲಿ ನಿಜವಾದ ಅಪರಾಧಿಗಳನ್ನ ನಾವು ಹುಡುಕೊಡ್ತೀವಿ ಅಂತ ಹೇಳಿ. ಇದುವರೆಗೂ ಉತ್ತರ ಇಲ್ಲ. ಸ್ಥಳೀಯ BJP ಶಾಸಕರು, ಅಲ್ಲಿಯ ಒಂದು 3-4 ಜನ ಶಾಸಕರು ಬಂದು ಜೋರಾಗಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗಾಯ್ತು. ಈಗ ಇಲ್ಲಿ ನಾನು ಹೇಳೋದು, ಈ ಪ್ರಭಾವಿಗಳ ಮುಂದೆ ಯಾವುದೇ ಸಿದ್ಧಾಂತ ಕಾಂಗ್ರೆಸ್ ಆಯ್ತು, BJP ಆಯ್ತು, JDS ಆಯ್ತು, ಎಲ್ಲರೂ ಮಂಡಿ ಊಡಿದ್ದಾರೆ. ರಾಜ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ರಾಜ್ಯದ ಎಲ್ಲಾ ಲೀಡರ್ಗಳು ಮಂಡಿ ಊರಿದ್ದಾರೆ. ಆ ನಂತರ ಕೇಂದ್ರ ಸರ್ಕಾರದ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ಬಂದು ಇವರಿಗೆ ಏನೋ ಬಹಳ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಇವರು ಅಭಿವೃದ್ಧಿ ಮಾಡ್ತಾರೆ, ಪ್ರಾಫಿಟ್ ಶೇರ್ ಮಾಡ್ತಾರೆ ಅಂತೇಳಿ. ಸೊ ಇವ್ರ ಮುಂದೆ ಎಲ್ಲರೂ ಕೂಡ ಮಂಡಿ ಊರ್ದವ್ರೆ. ಸರ್, ನಾನು ಒಂದೇ ಒಂದು ಮಾತು ಹೇಳೋದಿಲ್ಲಿ, ನಮಗೆ ವಿಶ್ವಾಸ ಇರೋದು ಸುಪ್ರೀಂ ಕೋರ್ಟ್ ಮೇಲೆನೆ. ನೋಡಿ, ಯಾರಾದ್ರ ಮೇಲೆ ಒಂದು ವಿಶ್ವಾಸ ಇಟ್ಟೇ ಹೋಗ್ಬೇಕಾಗತ್ ನಾವು.
ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೂಡ ನಮಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇದೆ. ಎಲ್ಲರೂ ಕರಪ್ಟ್ ಇಲ್ಲ, ದೇರ್ ಆರ್ ಸರ್ಟನ್ ಕೆಲವೊಂದಿಷ್ಟು ಹಾನೆಸ್ಟ್ ಇರೋರಂತಹ ಜಸ್ಟಿಸ್ ಗಳಿದ್ದಾರೆ. ಸೊ ಅವ್ರ ಮುಖಾಂತರ ಮಾತ್ರ ನ್ಯಾಯ ಸಿಗುತ್ತೆ ಹೊರತು ಈ CBI ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎಲ್ಲರೂ ಕೂಡ ಇವ್ರ ಎದುರುಗಡೆ ಪಾರ್ಟಿ ಫಂಡ್ಗೋಸ್ಕರ ಮಂಡಿ ಊರಿದಂತವ್ರೆ. ಇದ್ರೆಲ್ಲ ನಮ್ಗೆ ಗೊತ್ತಿದೆ. ನಾನು ಕೂಡ ಪಕ್ಷದಲ್ಲಿ ಇದ್ದಂತವನು, 14 ವರ್ಷ 10 ವರ್ಷ ಫುಲ್ ಟೈಮರ್ ಆಗಿ ಕೆಲಸ ಮಾಡಿದಂತವನು, ಬೇರೆ ಬೇರೆ ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಹುದ್ದೆಗಳನ್ನ ಅಲಂಕರಿಸಿ ಜವಾಬ್ದಾರಿಯನ್ನ ಹೊತ್ಕೊಂಡು ಕೆಲಸ ಮಾಡಿದವನು. ಯಾವ ರೀತಿ CBI ಕೆಲಸ ಮಾಡ್ತದೆ, ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ, ರಾಜಕೀಯ ಒತ್ತಡದಲ್ಲಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಇಲಾಖೆಯಲ್ಲೂ ಕೆಲಸ ಮಾಡಿದ್ದೀನಿ, ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀನಿ. CBI ಇಸ್ ಎ ಕೇಜ್ಡ್ ಪ್ಯಾರೆಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಪಂಜರದ ಗಿಳಿ. ಅನೇಕ ಸಂದರ್ಭಗಳಲ್ಲಿ ಹೇಳಿದೆ. ಆರುಷಿ ಮರ್ಡರ್ ಕೇಸ್ ನಲ್ಲಿ ಇಟ್ ಇಸ್ ಅ ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿದೆ. ಅಂದ್ರೆ ಪಂಜರದ ಗಿಳಿ ತರ CBI ಕೆಲಸ ಮಾಡ್ತದೆ ಅಂತ ಹೇಳಿ. ಈಗ ಅದಕ್ಕೆ ನೋಡಿ ಇರೋದು, ಜನಸಾಮಾನ್ಯರು ಹೆಚ್ಚಿಗೆ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇ, ಟಿವಿ ಚಾನೆಲ್ಗಳಿಗೆ, ತಮ್ಮಂತ ಇವ್ರಿಗೆ ಮತ್ತೆ ಜನಸಾಮಾನ್ಯರಿಗೆ, ಜನಗಳ ಒಗ್ಗಟ್ಟಾದ್ರೆ ಖಂಡಿತ ಜನರ ಮುಂದೆ ಈ ರಾಜಕಾರಣಿಗಳು ಮಂಡಿ ಊರ್ತಾರೆ. ಆ ಕೆಲಸ ಜನರ ಒಗ್ಗಟ್ಟಾಗಿ ಯಾಕೆ ನಾವು ಪದೇ ಪದೇ ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರು, ಅವಾಗ ಮಾತ್ರ ಸರ್ಕಾರಗಳು ಮಂಡಿ ಊರುತ್ತದೆ. ಆ ಕೆಲಸಗಳನ್ನ ಹೋರಾಟ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ಚಾಲ್ತಿಯಲ್ಲಿಟ್ಟಿದ್ದೀವಿ. ಗಿರೀಶ್ ಅವರೇ, ನೀವು ಪೊಲಿಟಿಕಲ್ ಏನು ಅರಿವೇನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಬಟ್ 2023 ಎಲೆಕ್ಷನ್ ರಿಸಲ್ಟ್ ಮತ್ತು 2024 ಎಲೆಕ್ಷನ್ ರಿಸಲ್ಟ್ ಏನು ಅಂತಹ ದೊಡ್ಡ ಬದಲಾವಣೆಯನ್ನು ಏನು ತರಲಿಲ್ವಲ್ಲ ಸರ್? ಬಿಕಾಸ್ ನಾವೀಗ ಈ ಪೊಲಿಟಿಕಲ್ ಲಿಂಕ್ ವಿತ್ ಇನ್ಫ್ಲುಯೆನ್ಸ್ ಪೀಪಲ್, ಪ್ರಭಾವಿಗಳ ಜೊತೆಗೆ ರಾಜಕಾರಣಿಗಳ ನಂಟಿನ ಬಗ್ಗೆ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಈಗ ನಿರ್ದಿಷ್ಟ ಈ ಪ್ರಕರಣದಲ್ಲೂ ಕೂಡ ಇಟ್ ನಾಟ್ ಕ್ರಿಯೇಟೆಡ್ ದೊಡ್ಡ ಫ್ಲಕ್ಚುಯೇಷನ್ಸ್ ಏನು ಕ್ರಿಯೇಟ್ ಆಗ್ಲಿಲ್ವಲ್ಲ ಅಂತ. ಹೌದು, 2023 ಮತ್ತು 24ರಲ್ಲಿ ಈ ಸೌಜನ್ಯ ಪ್ರಕರಣ ಅಷ್ಟು ದೊಡ್ಡ ಮಟ್ಟದ ಒಂದು ಇದನ್ನ ಸೃಷ್ಟಿ ಮಾಡಿದಿಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು MP ಇಲೆಕ್ಷನ್ ಅಲ್ಲಿ ನೋಟಾ ಅಭಿಯಾನ ಮಾಡಿದ್ವಿ. ಬರೀ 10 ದಿನದಲ್ಲಿ 25,000 ಓಟ ಬಂದಿದೆ ನೋಟಾಕ್ಕೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೌದು, 25,000 ಓಟ್ ಬಂದಿದೆ ನೋಟಾಕ್ಕೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನೋಟಾ ಕ್ಯಾಂಪೇನ್ ಮಾಡಿದ್ದಕ್ಕೆ 25,000 ಓಟ್ ಬಂದಿದೆ. ಆದ್ರೆ ಈಗ ಏನಿದೆ, ಬರುವಂತ ಚುನಾವಣೆಗಳು ಏನಿದೆ ಖಂಡಿತ ಪರಿಣಾಮ ಬೀಳ್ತದೆ. ಗ್ರಾಮ ಪಂಚಾಯತಿ, ZP ಇಲೆಕ್ಷನ್ ಅಲ್ಲಿ ಕೂಡ ಪರಿಣಾಮ ಬೀಳ್ತದೆ, ಖಂಡಿತ ಬೀಳ್ತದೆ. ಯಾಕಂತ ಹೇಳಿದ್ರೆ ಈ ಪ್ರತಿ ಗ್ರಾಮಗಳಲ್ಲಿ ಇವ್ರೇನು ಅಕ್ರಮ ಮೀಟರ್ ಬಡ್ಡಿ ನಡೆಸ್ತಾ ಇದಾರಲ್ಲ, ಜನ ಊರ್ ಬಿಟ್ಟು ಹೋಗ್ತಾ ಇದಾರಲ್ಲ, ಜನ ರೊಚ್ಚಿಗೆದ್ದಿದ್ದಾರೆ. ಈಗ ಗ್ರಾಮ ಪಂಚಾಯತಿ, ZP ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿ ನೋಡ್ಲಿ, ಯಾರು ಇವರ ಪರವಾಗಿ ನಿಂತ್ಕೊಂಡಿರ್ತಾರೆ ಎಲ್ರಿಗೂ ಸೋಲಾಗುತ್ತೆ.